ಬ್ಯಾಕ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತಂದರೆ, ಹೊರಗಡೆಯಿಂದ ತರಕಾರಿಗಳನ್ನ ತಂದಿದ್ದೆ. ಸೊ ಅದನ್ನ ಇವಾಗ ಅರೇಂಜ್ ಮಾಡ್ಕೊಳ್ಬೇಕು. ನಾನು ಫ್ರಿಜ್ಗೆ ಇಡಬೇಕಾಗತ್ತೆ ನಾನು. ಸೊ ನೋಡೋಣ ಬನ್ನಿ ಹೇಗಿಡ್ತೀನಿ ಅಂತ. ನನ್ನ ಒಂದು ಫ್ರಿಜ್ ಆರ್ಗನೈಸೇಷನ್ಸ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ, ಬನ್ನಿ ಗೈಸ್. ಇವಾಗ ಫ್ರಿಜ್ನಲ್ಲೆಲ್ಲ ತೆಗೆದ್ಬಿಟ್ಟಿದ್ದೀನಿ ನಾನು, ನೀವೇ ನೋಡ್ತಾ ಇದ್ದೀರಾ. ಈಗ ನಾನು ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು. ನೋಡಿ, ಒಂದಷ್ಟು ಕಾಳುಗಳು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಕಾಳುಗಳೆಲ್ಲನೂ ಇಟ್ಟಿದ್ದೀನಿ. ಕಾಳುಗಳೇನಕ್ಕೆ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಉಳ್ಕೇನು ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಳುಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಸೈಡ್ ಇನ್ನೂ ತೆಗ್ದಿಲ್ಲ ನಾನು, ಆ್ಯಕ್ಚುಲಿ ಈ ಸೈಡ್ ಇನ್ನೂ ತೆಗ್ದಿಲ್ಲ. ಬನ್ನಿ ಅರೇಂಜ್ ಮಾಡೋಣ. ಈಗ ನೋಡಿ ಹೇಗೆಲ್ಲ ಇಟ್ಕೊಂಡಿದ್ದೀನಿ ಅಂತ. ತರಕಾರಿಗಳು, ಒಂದಷ್ಟು ತರಕಾರಿಗಳೆಲ್ಲ ಇದೆ. ಅದನ್ನೆಲ್ಲ ಇವಾಗ ನಾನು ಒಂದು ಬಾಕ್ಸ್ಗೆ ಹಾಕಿಬಿಟ್ಟು ಇಡಬೇಕು. ಒಂದೊಂದು ಸಪ್ರೇಟ್ ಬಾಕ್ಸಿಗೆ ಹಾಕ್ಬಿಟ್ಟು ಇಡ್ತೀನಿ ಇವಾಗ. ಸೊ ಬಾಕ್ಸ್ನಲ್ಲಿ ಹಾಕೋದ್ರಿಂದ ಯಾವ್ದ್ಯಾವುದು ತರಕಾರಿಗಳು ಎಲ್ಲೆಲ್ಲಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ನಾನು ಬಾಕ್ಸ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಸೊ ಬಿಫೋರ್ ದಟ್ ನಾನು ಬಾಕ್ಸ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನೇನಿದೆ, ಡಸ್ಟ್ ಪಾರ್ಟಿಕಲ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು. ಈ ಸಲ ಏನು ಅಷ್ಟು ಗಲೀಜಾಗಿರಲಿಲ್ಲ ಬಾಕ್ಸ್ಗಳು. ಗಲೀಜಿದ್ರೆ ನಾನೇ ತೊಳೆದ್ಬಿಡ್ತಿದ್ದೆ. ತುಂಬಾನೇ ತರಕಾರಿಗಳಿತ್ತು, ಗೆಡ್ಡೆಕೋಸು ಮತ್ತೆ ಬೀನ್ಸು, ಕ್ಯಾಪ್ಸಿಕಮ್ಮು, ತುಂಬಾನೇ. ಆಮೇಲೆ ಸೊಪ್ಪುಗಳಂತೂ ತುಂಬಾನೇ ಹೆವಿ ಇತ್ತು. ದೊಡ್ಡ ಬಾಕ್ಸಿಗೆ ನಾನು ಗೆಡ್ಡೆಕೋಸುಗಳನ್ನ ಹಾಕೊಳ್ತಾ ಇದ್ದೀನಿ, ಬಿಕಾಸ್ ತುಂಬಾನೇ ಜಾಸ್ತಿ ಇತ್ತು ಅದು. ಸೊ ಹಾಗಾಗಿ ಅದನ್ನು ಹಾಕೊಳ್ತಾ ಇದ್ದೀನಿ. ಗೆಡ್ಡೆಕೋಸು ಅಂದರೆ ಏನು ಅಂದರೆ ಅದು ಬೇಗನೆ ಬಲ್ತೋಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್ಮು. ಬಟ್ ಆದಷ್ಟು ಬೇಗನೆ ನಾವು ಬೇರೆ ಏನಕ್ಕಾದರೂ ಉಪಯೋಗಿಸ್ಕೊಳ್ತೀವಿ. ಗೆಡ್ಡೆಕೋಸು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಶುಗರ್ ಪೇಷಂಟ್ಗೆ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆನಲ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ದಿನಕ್ಕೊಂದು ತಿಂದ್ರೂ ತುಂಬಾ ಒಳ್ಳೆಯದು. ಆ್ಯಂಡ್ ಬೀನ್ಸ್ ಮತ್ತು ಬದನೆಕಾಯಿ ಎಲ್ಲ ತಂದಿದ್ದೀನಿ. ಬದನೆಕಾಯಿ ಅಂತೂ ತುಂಬ ಎಳೆ ಬದನೆಕಾಯಿ ಅಂತಲೇ ಹೇಳ್ಬೋದು. ವಾಂಗಿಬಾತ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬದನೆಕಾಯಿಗಳು. ಆ್ಯಂಡ್ ಈ ಎಳೆ ಬದನೆಕಾಯಿ ಉಪ್ಪು ಸಾಂಬಾರಿಗೆ, ಹಾಗೆಯೇ ಬೇರೆ ಒಂದಷ್ಟು ರೆಸಿಪಿಗಳಿಗೆ ಬದನೆಕಾಯಿ ಪಲ್ಯ, ಗೊಜ್ಜು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಳೆ ಬದನೆಕಾಯಿ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ದಪ್ಪು ಬದನೆಕಾಯಿ ಇತ್ತು, ಅದನ್ನು ನಾನು ಬದನೆಕಾಯಿ ಬಜ್ಜಿ ಏನಾದರೂ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ತಗೊಂಡೆ. ಬದನೆಕಾಯಿ ಬಜ್ಜಿ ಅಂತಂದರೆ ಅದನ್ನೇ ಸುಟ್ಬಿಟ್ಟು ಮಾಡ್ತಾರೆ. ಸುಟ್ಬಿಟ್ಟು ಅದನ್ನು ತಣ್ಣೀರಿಗೆ ಹಾಕ್ಬಿಟ್ಟು ನಾರ್ಮಲಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಎಲ್ಲನೂ ಹಾಕಿಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ತಾರೆ. ಅದನ್ನೇ ಬದನೆಕಾಯಿ ಬಜ್ಜಿ ಅಂತ ಕರಿತೀವಿ ನಮ್ಮ ಸೈಡು. ಆ್ಯಂಡ್ ಮೂಲಂಗಿ ಎಲ್ಲ ತೊಗೊಂಡು ಬಂದಿದೆ. ನೋಡಿ, ಮೂಲಂಗಿ ಫ್ರೆಶ್ ಆಗಿದೆ. ಮೂಲಂಗಿ ಚೆನ್ನಾಗೇ ಇರುತ್ತೆ, ಫ್ರಿಜ್ನಲ್ಲಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಮೂಲಂಗಿ. ಮೂಲಂಗಿ ಸಾಂಬಾರು ಮಾಡಬೇಕಾದ್ರೆ ನಮ್ಮ ಸೈಡು ಜಜ್ಜಿ ಮೂಲಂಗಿ ಸಾಂಬಾರು ಅಂತ ಮಾಡ್ತೀವಿ. ಅಂದರೆ ಅದೇನಿರುತ್ತೆ, ಅದು ಮೂಲಂಗಿ ಇರುತ್ತಲ್ವ, ಅದನ್ನು ನೀಟಾಗಿ ಅದನ್ನು ಒರೆದ್ಬಿಟ್ಟು ಅದಾದಮೇಲೆ ಅದನ್ನು ಜಜ್ತೀವಿ ನಾವು. ಕಲ್ಲು ತಗೊಂಡು ಜಜ್ಜಿಬಿಟ್ಟು ಅದಾದಮೇಲೆ ಅದರಲ್ಲಿ ಬಂದಿರುವಂಥ ರಸನ ನಾವು ಸಾಂಬಾರೊಳಗಡೆ ಹಾಕ್ತೀವಿ. ಅಂದರೆ ಮೂಲಂಗಿನೂ ಕೂಡ ಹಾಕ್ತೀವಿ. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್. ಅದು ನಾರ್ಮಲಾಗಿ ಕಟ್ ಮಾಡಿಬಿಟ್ಟು ಹಾಕೋದಕ್ಕೂ ಜಜ್ಜಿ ಮೂಲಂಗಿ ಅಂದರೆ ಜಜ್ಜಿಬಿಟ್ಟು ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಂದೊಂದಕ್ಕೂ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಸೇಫ್ಟಿಯಾಗಿರಬೇಕಲ್ವ. ಆದ್ರೂ ಸ್ವಲ್ಪ ನೀರು ಡ್ರಾಪ್ಸ್ ಎಲ್ಲ ಇರುತ್ತೆ, ವಾಟರ್ ಡ್ರಾಪ್ಸ್ ಎಲ್ಲ ಇರುತ್ತೆ ಅದರೊಳಗಡೆ. ಬಟ್ ಅಷ್ಟರಲ್ಲಿ ನಾವು ಬೇರೆ ಸಾಂಬಾರುಗಳೆಲ್ಲ ಮಾಡಿಬಿಟ್ಟಿರ್ತೀವಿ. ಸೊ ಏನೂ ಆಗೋದಿಲ್ಲ, ಏನೂ ಕೆಡೋದಿಲ್ಲ ಅದು. ಈ ಕ್ಯಾರೆಟ್ ಅಷ್ಟೇ ತುಂಬ ದಿನ ಬರುತ್ತೆ ಅಂತಲೇ ಹೇಳ್ಬೋದು. ಫ್ರಿಜ್ನಲ್ಲಿಟ್ಟರೆ ತುಂಬ ದಿನವೇ ಬರುತ್ತೆ. ಬಟ್ ಅದು ಜಾಸ್ತಿ ನಾವು ಯೂಸ್ ಮಾಡಲ್ಲ. ಅಂದರೆ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಮಾಡಿದಾಗ ನಾವು ಚಪಾತಿಗೆ ಯೂಸ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ನಾನು ಎರಡೂ ಒಂದೇ ಬಾಕ್ಸ್ನಲ್ಲಿರಲಿ ಅಂದ್ಬಿಟ್ಟು ನಾನು ಅಲ್ಲೇ ಸ್ಟೋರ್ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ನಾನು ಶಾನ್ವಿಗೆ ಏನಾದರೂ ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂದಾಗ ಬಾಕ್ಸ್ಗೆ ಕ್ಯಾರೆಟ್ನ ತುರಿದ್ಬಿಟ್ಟು ಅಥವಾ ಕಾರ್ನು ಮತ್ತು ಕ್ಯಾರೆಟ್ ಜೊತೆಗೆ ಮಿಕ್ಸ್ ಮಾಡಿ ಸಲಾಡ್ ಥರ ಕೊಟ್ಟು ಕಳಿಸ್ತೀನಿ. ಹಾಗೆಯೇ ಕ್ಯಾರೆಟನ್ನು ಕೂಡ ಕೊಟ್ಟು ಕಳಿಸ್ತೀನಿ ಅವಳಿಗೆ ಬಾಕ್ಸಿಗೆ ಹಾಕ್ಬಿಟ್ಟು. ಸೊ ನೀವೇ ನೋಡ್ತಾ ಇದ್ದೀರಾ ಗೈಸ್, ಕೊತ್ತಂಬರಿ ಸೊಪ್ಪು ಎಷ್ಟಿದೆ ಅಂತಂದರೆ ತುಂಬಾ ಇದೆ. ಅದು ಫಸ್ಟೇ ಹಳೇದು ನೋಡ್ಕೊಂಡಿರಲಿಲ್ಲ ನಾನು, ಅಲ್ಲಿರೋದು ಕವರ್ ಕಟ್ ಹಾಕ್ಬಿಟ್ಟಿದ್ದು. ಬಟ್ ಬಂದಮೇಲೆ ತುಂಬಾ ನಾನು ಒಂದಷ್ಟು ತಂದಿದ್ದೆ. ಸೊ ಎಲ್ಲ ನೀಟಾಗಿ ಎಲ್ಲನೂ ಫ್ರೆಶ್ಶಾಗಿ, ಅದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀಟಾಗಿ ನ್ಯೂಸ್ ಪೇಪರ್ ಅದು ಇದು ಹಾಕಿಬಿಟ್ಟು ಇಡ್ತಾಯಿದ್ದೀನಿ, ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ
ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ. ಬಟ್ ರೆಗ್ಯುಲರಾಗಿ ನಾವು ಬಳಸ್ಕೊಳ್ತಾ ಇರ್ತೀವಲ್ವ, ಎಲ್ಲ ಅಡುಗೆಗೂ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು. ಸೊ ಹಾಗಾಗಿ ನಾನು ನೀಟಾಗಿ ಬಿಡಿಸ್ಬಿಟ್ಟು ನೀಟಾಗಿ ಹಾಕ್ತಾಯಿದ್ದೀನಿ, ಅದಕ್ಕೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಚಿಕ್ಕ ಬಾಕ್ಸ್ಗೆ ಹಾಕೋದು, ಇಲ್ಲಿದೆಯಲ್ಲ, ಇಲ್ಲಿ ಪುಟಾಣಿ ಬಾಕ್ಸ್ ಇದೆಯಲ್ಲ ಅಲ್ಲಿಗೆ ಹಾಕ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಇದೆಯಲ್ಲ ಕೊತ್ತಂಬರಿ ಸೊಪ್ಪು, ಸೊ ಹಾಗಾಗಿ ದೊಡ್ಡ ಬಾಕ್ಸ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದಷ್ಟು ಸೊಪ್ಪುಗಳೆಲ್ಲ ತಂದಿದೆ ಗೈಸ್, ಅಂದರೆ ಪುದೀನ ಸೊಪ್ಪು ಆಗಿರ್ಬೋದು, ಮೆಂತ್ಯ ಸೊಪ್ಪು, ಮತ್ತು ಇದು ಸಬ್ಸಿಗೆ ಸೊಪ್ಪು, ಹೀಗೇ ಒಂದಷ್ಟು ಸೊಪ್ಪುಗಳೆಲ್ಲ ತಂದಿದ್ದೆ. ಮೊಸೊಪ್ಪಿಗೇನಾದರೂ ಬೇಕಾಗುತ್ತೆ, ಮೊಸೊಪ್ಪು ಸಾಂಬಾರು ಮಾಡೋದಕ್ಕೆ ಅಂತ ತಂದಿದ್ದೆ. ನೋಡಿ ಕ್ಯಾಪ್ಸಿಕಮ್ ಎಲ್ಲ ಇಟ್ಟಿದ್ದೀನಿ ನೋಡಿ. ಹಾಗೆಯೇ ಈ ಬಾಕ್ಸ್ನಲ್ಲಿ ಇಟ್ಟಿರೋದು ನಾನು ಮೊಳಕೆ ಕಟ್ಟಿದ ಕಾಳುಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೈಸ್, ಅದಂತೂ ನನಗೆ ನೋಡಿ ಶಾಕ್ ಆಯಿತು. ವಿತಿನ್ 1 ಡೇಗೆ ತುಂಬಾ ಚೆನ್ನಾಗಿ ಬಂದಿದೆ, ಮೊಳಕೆಗಳು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಏನು ಇದರ ಟಿಪ್ಸ್ ಅಂದರೆ, ಸ್ವಲ್ಪ ಟೈಟಾಗಿ ಕಟ್ಟಬೇಕು ನೀವು, ಸ್ವಲ್ಪ ತೇವಾಂಶನೂ ಇರಬೇಕು, ಜೊತೆಗೆ ಟೈಟಾಗಿ ಕಟ್ಬಿಟ್ಟು ಒಂದು ಬಟ್ಲಿಗೆ ಹಾಕಿಬಿಟ್ಟು ಅದನ್ನು ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಸೊ ಆಗ ನಾಳೆಗೆ ನೋಡೋದಾದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ವಿತಿನ್ 1 ಡೇಗೆ ಚೆನ್ನಾಗಿ ಬಂದುಬಿಟ್ಟಿದೆ. ಅದ್ರ ಸಾಂಬಾರು ಕೂಡ ಮಾಡಬೇಕು, ಮೊಳಕೆ ಕಟ್ಟಿದ ಸಾಂಬಾರು ಕೂಡ ಮಾಡಬೇಕು. ಇನ್ನೊಂದು 2 ಡೇಸ್ ಆಗಲಿ ಅಂತ ಇಟ್ಟಿದ್ದೀನಿ. ಜೊತೆಗೆ ಸೊಪ್ಪುಗಳೆಲ್ಲ ಇತ್ತು ಗೈಸ್, ಅದಕ್ಕೋಸ್ಕರ ನಾನು ಇವಾಗ ಈ ಮೊಳಕೆ ಕಟ್ಟಿದ ಸಾಂಬಾರು ಮಾಡಲಿಕ್ಕೆ ಹೋಗಿಲ್ಲ. ಫಸ್ಟೇ ಸೊಪ್ಪುಗಳೆಲ್ಲ ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಬಸ್ಸಾಂಬಾರು ಮತ್ತು ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡಲಿಲ್ಲ. ಒಂದು 2 ಡೇಸ್ ಬಿಟ್ಕೊಂಡು ಮತ್ತೆ ಮಾಡ್ತೀನಿ, ಇಡ್ಲಿ ದೋಸೆ ಏನಕ್ಕಾದರೂ ಆಗುತ್ತೆ ಕಾಂಬಿನೇಷನ್ ಆಗಿ. ಹಾಗೆಯೇ ಸೊಪ್ಪುಗಳನ್ನೆಲ್ಲ ನಾನು ನೀಟಾಗಿ ತಂದ ತಕ್ಷಣ ಬಿಡಿಸಿಟ್ಬಿಟ್ಟಿದ್ದೆ. ಬಿಕಾಸ್ ಎಲ್ಲ ಬೇರುಗಳೆಲ್ಲ ಇರುತ್ತಲ್ವ, ಎಲ್ಲನೂ ಕೆಟ್ಟೋದಂಗೆ ಆಗಿಬಿಟ್ಟಿರುತ್ತೆ, ಒಂದಕ್ಕೊಂದು ಟಚ್ ಆಗಿ ಎಲೆಯಿಂದ ಎಲೆಗೆ ಟಚ್ ಆಗಿಬಿಟ್ಟು ಅದು ಬೇಗ ಕೊಳ್ತೋದಂಗೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಫಸ್ಟ್ ಮಾಡಿದ ಕೆಲಸನೇ ಅದು. ನಾನು ತಂದ ತಕ್ಷಣ ನಾನು ಸೊಪ್ಪೆಲ್ಲ ನೀಟಾಗಿ ಎಲ್ಲ ಸೋಸಿಬಿಟ್ಟು, ಅಂದರೆ ಎಲ್ಲನೂ ನೀಟಾಗಿ ಕಸ ಏನಾದರೂ ಇದ್ದರೆ ತೆಗೆದ್ಬಿಟ್ಟು ಒಂದು ಕವರ್ಗಳಿಗೆ ಹಾಕಿಬಿಟ್ಟು ಅದನ್ನು ಕಟ್ಬಿಟ್ಟು ಇಟ್ಬಿಟ್ಟಿದ್ದೆ ಫ್ರಿಜ್ ಒಳಗಡೆ. ಸೊ ದಟ್ ನನಗೆ ಇವಾಗ ಈಸಿ ಅಂತ ಅನ್ನಿಸ್ತು, ಏನೂ ಬಿಡಿಸೋ ಅವಶ್ಯಕತೆ ಇರಲಿಲ್ಲ. ಹಾಗೆ ತೆಗೆದು ಇಡ್ತಾ ಇದ್ದೆ ಫ್ರಿಜ್ಗೆ. ಆ್ಯಂಡ್ ನಾನೇನಕ್ಕೆ ಈ ಬಾಕ್ಸ್ಗಳನ್ನ ಉಪಯೋಗಿಸ್ಕೊಳ್ತೀನಿ ಅಂದರೆ, ಸ್ವಲ್ಪ ನೀಟ್ನೆಸ್ಸಾಗಿ ಕಾಣಿಸುತ್ತೆ, ಫ್ರಿಜ್ಜು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇರುತ್ತೆ. ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಆಗಿರೋದ್ರಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಈ ತರಕಾರಿ ಇಲ್ಲೇ ಇದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಈಸಿಯಾಗಿ ಎತ್ಕೊಳ್ಬೋದು ಕೂಡ. ಆ್ಯಂಡ್ ಈ ಸೈಡಲ್ಲಿ ನಾನು ಹಾಲು, ಮೊಸರು, ಹಾಗೆಯೇ ನಿಂಬೆಹಣ್ಣು, ಸಾಸ್ಗಳು ಎಲ್ಲ ಇಟ್ಕೊಂಡಿದ್ದೀನಿ ಈ ಸೈಡು. ಆ್ಯಂಡ್ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1-2 ಕ್ಯಾಪ್ಸಿಕಮ್ ಇತ್ತು, ಸೊ ಬಾಕ್ಸ್ ಖಾಲಿಯಾಗಿತ್ತು. ಸೊ ಹಾಗಾಗಿ ಇದಕ್ಕೆ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಫಿಲ್ ಮಾಡಿದ್ದೀನಿ. ಆ್ಯಂಡ್ ಬಾಳೆಕಾಯಿ ತೊಗೊಂಡೆ, ಅದು ಒಂದು ದಿನಕ್ಕೆ ಸಾಂಬಾರ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಾಳೆಕಾಯಿ ತೊಗೊಂಡೆ. ಬಾಳೆಕಾಯಿ ಮತ್ತು ಕಡಲೆಕಾಳನ್ನ ಉಪಯೋಗಿಸ್ಕೊಂಡು ಸಾಂಬಾರು ಮಾಡ್ಕೋಬೋದು. ಆ್ಯಂಡ್ ಈ ಕವರ್ನಲ್ಲಿರುವಂಥದ್ದು ಪುದೀನ ಸೊಪ್ಪು. ಬಟ್ ಜಾಸ್ತಿ ಪುದೀನ ಸೊಪ್ಪು ತಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಡು ಬಂದೆ. ಪುದೀನ ಹಾಗೆಯೇ ಸಬ್ಸಿಗೆ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೀನಿ. ಬಟ್ ಅದು ಕವರ್ನಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಒಂದು 4 hours ಎಲ್ಲನೂ ನೀರಿನ ಅಂಶ ಬಿಟ್ಕೊಬಿಡುತ್ತೆ ಕವರ್ನಲ್ಲಿ ಹಾಕಿದ್ರೆ. ಸೊ ಹಾಗಾಗಿ ಅದನ್ನು ಮಡಚಿಬಿಟ್ಟು ಹಾಕ್ತಾಯಿದ್ದೀನಿ ನಾನು, ಸೊ ದಟ್ ಫ್ರೆಶ್ ಆಗಿರುತ್ತೆ ಅಂಥೇಳಿ. ಅಲ್ಲೇ ಸ್ವಲ್ಪ ಚೇಂಜ್ ಮಾಡಿ ಹಾಕ್ತಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಹೋಗ್ಬಿಡುತ್ತೆ, ಅಂದರೆ ಎಲ್ಲ ಕೊಳ್ತೋದಂಗೆ ಆಗ್ಬಿಟ್ಟಿರುತ್ತೆ. ನಾನು ತರಕಾರಿಗಳನ್ನ ಅರೇಂಜ್ ಮಾಡೋ ಟೈಮ್ನಲ್ಲೇ ಕರೆಂಟ್ ಹೊರಟೋಯ್ತು. ಸೊ ಹಾಗಾಗಿ ಸರಿಯಾಗಿ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ವೀಡಿಯೋದಲ್ಲಿ. ಈಗ ನಾನು ಫ್ಲ್ಯಾಶ್ ಲೈಟ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ, ಹೇಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇನ್ನೂ ಖಾಲಿ ಇದೆ, ಫಿಲ್ ಮಾಡಬೇಕು. ಕವರ್ಗಳು ಇದೆಯಲ್ಲ ಅದನ್ನು, ಸೊಪ್ಪಿನ ಕವರ್ ಇದೆಯಲ್ಲ ಅದನ್ನು ಹಾಕ್ತೀನಿ. ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನ ಅರೇಂಜ್ ಮಾಡೋದಿದೆ. ಸೊ ಹಾಗಾಗಿ ಅದನ್ನು ಕೂಡ ಅರೇಂಜ್ ಮಾಡ್ಕೊಳ್ತೀನಿ ನಾನು. ಗೈಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.